ನಾನು ರಂಜಿತಾ. ವೆಲ್ಕಮ್ ಬ್ಯಾಕ್ ಟು ರಂಜಿತಾ ವ್ಲಾಗ್ಸ್. ಈ ವಿಡಿಯೋನಲ್ಲಿ ನಾನಿವತ್ತು ಯಾವ ರೀತಿ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋದು, ಬೇರೆಯವರಿಗೆಲ್ಲ ನಾನು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋದರೆ ಯಾವ ಥರ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ತೀನಿ, ಜೊತೆಗೆ ಏನೇನು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ ಅನ್ನೋದು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡಿ. ಮೊದಲನೇದಾಗಿ ನಾನು ಫಸ್ಟ್ ಏನೇನು ಪ್ರಾಡಕ್ಟ್ಗಳನ್ನ ನಾನು ಯೂಸ್ ಮಾಡ್ತಿದ್ದೀನಿ ಅನ್ನೋದು ತೋರಿಸ್ತೀನಿ. ಅದಾದಮೇಲೆ ಮೇಕಪ್ ಮಾಡ್ಕೊಂಡು ತೋರಿಸ್ತೀನಿ. ನಾನು ಸೆರಮ್ ಬಂದು ಲಾರಿಯಲ್ ಪ್ಯಾರಿಸ್ದು ಸೆರಮ್ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟು ಸೆಟಾಫಿಲ್ದು ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ನಾನು ಏನೇನು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಿದ್ದೀನಿ ಅನ್ನೋದನ್ನು ತೋರಿಸ್ತಿದ್ದೀನಿ. ಮತ್ತು ಫೌಂಡೇಶನ್ ಬಂದು ಲಿಕ್ವಿಡ್ ಫೌಂಡೇಶನ್ನು ಫಾರೆವರ್ 52 ನಾನು ಯೂಸ್ ಮಾಡ್ತಿದ್ದೀನಿ. ಇದನ್ನು ಯೂಸ್ ಮಾಡ್ಲಿಕ್ಕೆ ಒಂದು ರೀಸನ್ ಏನಂದರೆ, ಬೇರೆ ಪ್ರಾಡಕ್ಟ್ಗಳನ್ನ ನಾನು ಯೂಸ್ ಮಾಡಿದ್ದೀನಿ ಫೌಂಡೇಶನ್ ಕ್ರೀಮ್ಗಳು. ಅಂದರೆ ಇದೇನಂದರೆ ಲಾಂಗ್ ಲಾಸ್ಟಿಕ್ ಆಗಿರುತ್ತೆ. ನೀವು ಮೇಕಪ್ ಆದಮೇಲೆ ನೀವು ಇರೋ ಕಲರ್ಗಿಂತನೂ ಕೆಲವೊಂದು ಡಲ್ ಹೊಡಿಯುತ್ತೆ, ಅಂದರೆ ಕಪ್ ಆಗೋದು ಹಂಗೆಲ್ಲ ಅನಿಸುತ್ತೆ. ಬಟ್ ಇದೇನಿದೆ ಇದು ಹಂಗಾಗಲ್ಲ. ನೀವು ಮೇಕಪ್ ಮಾಡಿದಾಗ ಏನು ಲುಕ್ ಇರುತ್ತೋ ತುಂಬ ಹೊತ್ತು ಹಂಗೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಫಾರೆವರ್ 52 ಯೂಸ್ ಮಾಡ್ತೀನಿ. ಜೊತೆಗೆ ಪ್ರೈಮರು ಕೂಡ ಅಷ್ಟೇ. ನಾನು ನೋಡಿ ಫಾರೆವರ್ 52 ಪ್ರೈಮರ್ ಯೂಸ್ ಮಾಡ್ತೀನಿ. ಮ್ಯಾಟ್ ಬೇಸ್ ಇದು ನೋಡಿ, ಮ್ಯಾಟ್ ಬೇಸ್ದು ಫಾರೆವರ್ 52 ನಾನು ಪ್ರೈಮರ್ ಕೂಡ ಯೂಸ್ ಮಾಡ್ತಿರೋದು. ಜೊತೆಗೆ ಒಂದು ಹೈಲೈಟರು, ಬ್ಲೆಂಡರು, ಲಿಪ್ಸ್ಟಿಕ್ಸು, ಲಾಸ್ಟಲ್ಲಿ ಸ್ಟಿಕ್ಕರ್. ಇಷ್ಟು ಇಟ್ಕೊಂಡೆ ಹೆಂಗೆ ಮೇಕಪ್ ಮಾಡೋದು ಸಿಂಪಲ್ಲಾಗಿ ನಾನು ಬನ್ನಿ ನೋಡೋಣ.